ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು 7 ಕುದುರೆಯ ಚಿತ್ರಪಟದ ಬಗ್ಗೆ ನೋಡೋಣ. ಅಂದರೆ ನಮ್ಮ ಮನೆಯ ಯಾವ ದಿಕ್ಕಿನ ಗೋಡೆಯ ಮೇಲೆ ಈ 7 ಕುದುರೆಯ ಚಿತ್ರಪಟವನ್ನು ಹಾಕಿದರೆ ಏನೇನು ಪ್ರತಿಫಲ ದೊರೆಯುತ್ತದೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ತಪ್ಪಾದ ದಿಕ್ಕಿನಲ್ಲಿ ತಪ್ಪಾದ ಚಿತ್ರವನ್ನು ಹಾಕಿದರೆ ಅನಾಹುತ ಕಟ್ಟಿಟ ಬುತ್ತಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸಾಮಾನ್ಯವಾಗಿ ಹೆಚ್ಚಿನವರ ಮನೆಯಲ್ಲಿ ನೀವು ಈ 7 ಕುದುರೆಗಳ ಫೋಟೋವನ್ನು ನೋಡಿರುತ್ತೀರಿ. ಇಂತಹದೊಂದು ಚಿತ್ರ ಮನೆಯ ಅಂದವನ್ನು ಹೆಚ್ಚಿಸುವುದಂತೂ ನಿಜ. ಆದರೆ ಇದು ಅಂದಕ್ಕಾಗಿ ಮಾತ್ರವಲ್ಲ. ಈ ಚಿತ್ರವನ್ನು ಮನೆಯಲ್ಲಿ ಇರಿಸುವುದರ ಹಿಂದೆ ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಕಾರಣಗಳು ಇದೆ. ಈ 7 ಕುದುರೆಗಳ ಚಿತ್ರಪಟವನ್ನು ಮನೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಈ ಕುದುರೆಗಳು ಶಕ್ತಿ, ಅಭಿವೃದ್ಧಿ, ಸಾಧನೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಹಾಗಂತ ನೀವು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಈ ಕುದುರೆಯ ಚಿತ್ರಪಟವನ್ನು ಎಲ್ಲೆಂದರಲ್ಲಿ ಇರಿಸುವ ಹಾಗಿಲ್ಲ. ಸ್ವಲ್ಪ ತಪ್ಪಾದರೂ ಇದರಿಂದ ಋಣಾತ್ಮಕ ಪರಿಣಾಮ ಎದುರಿಸಬೇಕಾಗುತ್ತದೆ. ಹೀಗಾಗಿ ಇದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕೆಂದರೆ ಸರಿಯಾದ ಜಾಗದಲ್ಲೇ ಚಿತ್ರಪಟವನ್ನು ಇರಿಸಬೇಕು. ಅಷ್ಟಕ್ಕೂ ಮನೆಯ ಯಾವ ದಿಕ್ಕಿನಲ್ಲಿ 7 ಕುದುರೆಗಳ ಚಿತ್ರಪಟ ಇರಿಸಬೇಕು, ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಗೆಳೆಯರೇ, ಇವಾಗ ಮನೆಯ ಯಾವ ದಿಕ್ಕಿನಲ್ಲಿ ಕುದುರೆಯ ಚಿತ್ರಪಟವನ್ನು ಇರಿಸಬೇಕು ಅಂತ ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ 7 ಕುದುರೆಗಳ ಚಿತ್ರಪಟವನ್ನು ಲಿವಿಂಗ್ ರೂಮ್, ಬೆಡ್ರೂಮ್, ಆಫೀಸ್, ವ್ಯಾಪಾರದ ಸ್ಥಳದಲ್ಲಿ ಇರಿಸಬಹುದು. ಒಂದು ವೇಳೆ ನೀವು ಮನೆಯಲ್ಲಿ ಈ ಚಿತ್ರಪಟವನ್ನು ಇರಿಸೋದಕ್ಕೆ ಯೋಚಿಸುತ್ತಿದ್ದರೆ ದಕ್ಷಿಣ ಭಾಗದಲ್ಲಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ದಕ್ಷಿಣವು ಯಶಸ್ಸು ಮತ್ತು ಖ್ಯಾತಿಯನ್ನು ಪ್ರತಿನಿಧಿಸುತ್ತದೆ. ಒಂದು ವೇಳೆ ದಕ್ಷಿಣ ಭಾಗದಲ್ಲಿ ಗೋಡೆ ಇರದಿದ್ದರೆ ಮನೆ ಅಥವಾ ಆಫೀಸಿನ ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಇರಿಸಬಹುದು. ಗೆಳೆಯರೇ, ಇವಾಗ 7 ಕುದುರೆಗಳ ಚಿತ್ರದೊಂದಿಗೆ ಇರುವ ಚಂದ್ರನ ಚಿತ್ರಪಟದ ಬಗ್ಗೆ ನೋಡೋಣ ಬನ್ನಿ. ಮಾರುಕಟ್ಟೆಯಲ್ಲಿ ಅನೇಕ ವಿಧದ 7 ಕುದುರೆಯ ಚಿತ್ರಗಳು ಲಭ್ಯವಿದೆ. ಅದರಲ್ಲೂ 7 ಕುದುರೆಯೊಂದಿಗೆ ಬ್ಯಾಕ್ಗ್ರೌಂಡ್ನಲ್ಲಿ ಚಂದ್ರ ಚಿತ್ರ ಇರುವ ಫೋಟೋವನ್ನು ನೀವು ಖರೀದಿಸಿದರೆ ತುಂಬಾ ಒಳ್ಳೆಯದು. ಈ ಚಿತ್ರ ನಿಮಗೆ ಅದೃಷ್ಟವನ್ನು ಹೊತ್ತು ತರುತ್ತದೆ. ಈ ಚಿತ್ರವು ಯಶಸ್ಸು, ಅಭಿವೃದ್ಧಿ ಹಾಗೂ ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಈ ಚಿತ್ರವನ್ನು ನೀವು ಮನೆ ಅಥವಾ ಆಫೀಸ್ನಲ್ಲಿ ಹಾಕಬಹುದು. ಗೆಳೆಯರೇ, ಇವಾಗ ಸಮುದ್ರದ ಹತ್ತಿರವಿರುವ 7 ಕುದುರೆಗಳ ಚಿತ್ರಪಟದ ಬಗ್ಗೆ ನೋಡೋಣ ಬನ್ನಿ. ಸಮುದ್ರದ ದಡಕ್ಕೆ ಓಡಿಕೊಂಡು ಬರುವ 7 ಕುದುರೆಗಳ ಚಿತ್ರವೂ ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈ ಚಿತ್ರವನ್ನು ನಿಮ್ಮ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಏಕೆಂದರೆ ಇದು ಕೂಡ ನಿಮ್ಮಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ನೀವು ಕೆಲಸದಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯವಾಗುತ್ತದೆ. ಗೆಳೆಯರೇ, ಇವಾಗ ಕುದುರೆಯ ಚಿತ್ರವನ್ನು ಮನೆಯಲ್ಲಿ ಇಡಲು ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ಕುದುರೆಯ ಚಿತ್ರಪಟವನ್ನು ಖರೀದಿಸುವಾಗ ಕುದುರೆಗಳು ಮುಖಗಳು ಶಾಂತಿಯುತವಾಗಿವೆ ಅನ್ನೋದನ್ನು ಗಮನಿಸಿ. ಎಂದಿಗೂ ಆಕ್ರಮಣಕಾರಿಯಾಗಿರುವ ಕುದುರೆಯ ಮುಖ ಹೊಂದಿರುವ ಚಿತ್ರಗಳನ್ನು ಆಯ್ದುಕೊಳ್ಳಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಚಿತ್ರಪಟವನ್ನು ಸರಿಯಾದ ದಿಕ್ಕಿನಲ್ಲೇ ಇರಿಸಬೇಕು. ಯಾವುದೋ ದಿಕ್ಕಿನಲ್ಲಿ ಇರಿಸಿದರೆ ಇದರಿಂದ ನಕಾರಾತ್ಮಕ ಪರಿಣಾಮ ಬೀರಬಹುದು. 7 ಕುದುರೆ ವರ್ಣಚಿತ್ರವನ್ನು ಆಯ್ಕೆ ಮಾಡುವಾಗ ಮತ್ತೊಂದು ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. ಅದೇನೆಂದರೆ ಆ ಚಿತ್ರದ ಹಿಂದುಗಡೆ ಅಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ಧೂಳು, ಚಂಡಮಾರುತಗಳು, ಪ್ರಕ್ಷುಬ್ಧತೆ, ಸೂರ್ಯಾಸ್ತ ಅಥವಾ ಯಾವುದೇ ಇತರ ಅಸಮಾಧಾನ ಅಥವಾ ನಕಾರಾತ್ಮಕ ಹವಾಮಾನವನ್ನು ಹೊಂದಿರಬಾರದು. ನೀವು ಆಯ್ದುಕೊಂಡಿರುವ ವರ್ಣಚಿತ್ರದಲ್ಲಿನ ಕುದುರೆಗಳು ಯಾವುದೇ ಅಡೆತಡೆಗಳಿಲ್ಲದೆ ನೇರ ರೇಖೆಯಲ್ಲಿ ಓಡುವಂತಿರಬೇಕು. ಕೇವಲ ಒಂದೇ ಕುದುರೆ ಇರುವ ಚಿತ್ರಪಟವನ್ನು ಖರೀದಿಸಬೇಡಿ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ದುರಾದೃಷ್ಟಕರ ಎಂದು ಪರಿಗಣಿಸಲಾಗಿದೆ. ಅಪೂರ್ಣವಾಗಿರುವ ಚಿತ್ರಕಲೆಯನ್ನು ಯಾವುದೇ ಕಾರಣಕ್ಕೂ ಖರೀದಿಸಬೇಡಿ. ಗೆಳೆಯರೇ, ಇವಾಗ 7 ಕುದುರೆಗಳ ಚಿತ್ರಪಟವನ್ನು ಬೆಡ್ರೂಮ್ನಲ್ಲಿ ಹಾಕಬಹುದಾ ಅಂತ ನೋಡೋಣ ಬನ್ನಿ. ವಾಸ್ತುಶಾಸ್ತ್ರ ಪ್ರಕಾರ 7 ಕುದುರೆಗಳ ಚಿತ್ರಪಟವನ್ನು ಬೆಡ್ರೂಮ್ನಲ್ಲಿ ಇಡೋದು ಅಷ್ಟೊಂದು ಉತ್ತಮವಲ್ಲ. ಇದರ ಜೊತೆಗೆ ಪೂಜಾ ಕೋಣೆ, ಓದುವ ಕೋಣೆ, ವಾಶ್ರೂಮ್ಗೆ ಎದುರಾಗುವ ಗೋಡೆಯ ಮೇಲೂ ಈ ಚಿತ್ರವನ್ನು ಹಾಕಬೇಡಿ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ.
ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅದಕ್ಕೆ ಅದರದೇ ಆದ ರೀತಿ ರಿವಾಜುಗಳು ಇರುತ್ತದೆ. ಅದೇ ರೀತಿ 7 ಕುದುರೆಗಳ ಚಿತ್ರಪಟವನ್ನು ಮನೆ ಆಫೀಸ್ಗಳಲ್ಲಿ ಹಾಕುವಾಗ ಈ ಮೇಲಿನ ವಿಚಾರದ ಬಗ್ಗೆ ಗಮನ ಕೊಡಿ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.